ಹೊರಗಡೆ ಹೋಗಿ ನೋಡು ಆ ಸತ್ಯನ ಕಪಿ ಸೈನ್ಯ ಇದೆಯಾ ಅಂತ. ಹೊರಗಡೆ ಯಾರೂ ಇಲ್ಲ. ಆ ಸತ್ಯನ ಹುಡುಗರು ಬಹುಶಃ ಪ್ರೋಗ್ರಾಮ್ ನೋಡಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಆ ಸತ್ಯ ಇದಳಲ್ಲ, ನನ್ನನ್ನು ಕಾಯಕ್ಕೆ ಅಂತಾನೆ ಅವಳ ಹುಡುಗರನ್ನ ನನ್ನ ಸುತ್ತ ಬಿಟ್ಟಿದ್ದಾಳೆ. ಹೊರಗಡೆ ಎಲ್ಲೂ ಹೋಗಕ್ಕೆ ಆಗಲ್ಲ. ರೂಮನ್ನ ಜೈಲ್ ಮಾಡಿಬಿಟ್ಟಿದ್ದಾಳೆ. ಸದ್ಯ ಎಲ್ಲರೂ ತೊಲಗಿದಾರಲ್ಲ. ಪ್ರೋಗ್ರಾಮ್ಗೆ ನಿಮ್ಮ ಅತ್ತೆ ಮನೆ ಕಡೆಯವರು ಆಗ್ಲೇ ಕರೆದ್ಬಿಟ್ಟು ಹೋದ್ರು ಕಣೆ. ಎಲ್ಲ ನನ್ನ ಕರ್ಮ. ಆ ಸೂಟ್ ಕೇಸ್ ಕ್ಲೋಸ್ ಮಾಡಿ ಬಾ. ಬಾಲ ಎಲ್ಲಿದೆಯಾ? ಈ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಎಲ್ಲೋ ತೊಲಗಿ ಹೋಗಿದ್ದಾರೆ. ನಾನು ಈ ಟೈಮಲ್ಲೇ ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕಿತ್ತು. ಆನೆ ಕೂತ್ಕೋ. ಬೇಡ ಗಿರ್ಜಮ್ಮ, ನಾನಲ್ಲಿ ಹಿಂದೆ ಇರ್ತೇನೆ. ನಿಜವಾಗ್ಲೂ ನಿಂಗೇನು ಅನಿಸ್ತಿಲ್ವಾ? ಆ ಮನೆಯವ್ರನ್ನ ಆಗ ನಡ್ಸ್ಕೊತಿದ್ದಾರೆ. ನನಗೇನು ಅನ್ನಿಸ್ಬೇಕು, ಈ ದಿವ್ಯಾಕನ ಮದುವೆ ಕಣೋ.
ಅದೊಂದು ಚೆನ್ನಾಗಾದರೆ ಸಾಕು. ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅಣ್ಣ ಮತ್ತೆ ದಿವ್ಯಾ ಅತ್ಕೆಯ ವಿವಾಹ ಮಹೋತ್ಸವಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅಣ್ಣ ಮತ್ತೆ ದಿವ್ಯಾ ಅತ್ಕೆಯ ವಿವಾಹ ಮಹೋತ್ಸವಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. How is the Josh? Hi, sir! How is the Josh? Hi, sir! How is the Josh? Hi, sir! Just. ಇದು ಪುಸ್ತಕದ ಬದನೆಕಾಯಿ ಏನಾಯ್ತು ನಿಂಗೆ ಇಷ್ಟೊತ್ತು ಚೆನ್ನಾಗಿದ್ದೆ? ಏಯ್ ನಗೋಲೈ ತೊಟ್ಟೋ ಚಪ್ಪಾಳೆ. ಈ ಜೋಶು ಕಾರ್ಯಕ್ರಮ ಮುಗಿಯೋ ತನಕ ಹೀಗೆ ಹೈ ಆಗಿರ್ಬೇಕು. ಜೊತೆಗೆ ಮದ್ವೆ ಗಂಡು ಹೆಣ್ಣನ್ನ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ದೊಡ್ಡಮ್ಮನಿಂದ ಪರ್ಮಿಷನ್ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಫಾರ್ ದೊಡ್ಡಮ್ಮ. ಸೊ ನಮ್ಮ ಅಣ್ಣ ಮತ್ತೆ ಅತ್ತೆಯ ಬ್ಯಾಚುಲರ್ ಜೀವನದ ಕೊನೆ ಗಳಿಗೆರಿ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಕಾರ್ಯಕ್ರಮ ಶುರು ಮಾಡೋಣ. ಆಹಾ, ನಮ್ಮ ಅಣ್ಣನ ಮುಖ ನೋಡಿ ಅದಕ್ಕೆ ಅಂತಿದ್ದಾಗೆ ಅವ್ರನ್ನ ಹುಡ್ಕಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ವೇಟ್ ಬ್ರದರ್, ನಿಮ್ ಹುಡುಗಿ ಇನ್ನೂ ಬಂದಿಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಬೈ ದ ವೇ, ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂತಂದ್ರೆ ನಾವ್ ಎಲ್ಲ ಬರೀ ಗಂಡು ಹೆಣ್ಣನ್ ಮಾತ್ರ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಇದು ನಮ್ ದಿನ. ಸೊ ನಾವ್ ಎಲ್ರೂ ಇದ್ರಲ್ಲಿ ಭಾಗವಹಿಸ್ತಾ ಇದೀವಿ. Yes, we are celebrating our life here. ಸೊ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ವಿನಂತಿ. ಸೊ ಎಲ್ರೂ ರೆಡಿನಾ? ನಾವು ರೆಡಿ. ನಮ್ಮ ಹುಡುಗನ ಮನೆ ಕಡೆಯವರು, ನಮ್ಮ ಅಪ್ಪ ಮತ್ತೆ ನಮ್ಮ ದೊಡ್ಡಪ್ಪ ನಾವ್ ರೆಡಿ ಅಂತ ಇಷ್ಟು ಜೋಶ್ ಆಗಿರ್ಬೇಕಾದ್ರೆ ಈ ಹುಡುಗಿ ಮನೆ ಕಡೆಯವರು ಈ ಸಪ್ಪ ಕೂತ್ಕೊಂಡ್ರೆ ಹೇಗ್ರಿ? ರೆಡಿನಾ? ನಾವೇನ್ ಕಮ್ಮಿನ, ನಾವು ರೆಡಿ. ಏನ ನಾಚಿಕೊಳ್ಳೋದು ನೋಡು. That's good. ಸೂಪರ್. ಇನ್ನೇನ್ ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ಅಲ್ಲಪ್ಪ, ನಮ್ ಮಧು ಮಗ್ಳಿ ಇಲ್ದೆ ನಾವ್ ಹೇಗ್ ಕಾರ್ಯಕ್ರಮನ ಶುರು ಮಾಡೋದು? ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮಣ್ಣನ ಹಾರ್ಟ್ ಬೀಟ್ ಆದ ದಿವ್ಯಾ. ಎಲ್ಲೇ ಅವಳು? ರೂಮಲ್ಲಿ ಮೆಹಂದಿ ಹಾಕಿಸ್ಕೊತಾ ಇದ್ಲು ರೀ. ಮೆಹಂದಿ ಹಾಕ್ಸ್ಕೊಂತ ಇದ್ಲೋ ಇಲ್ಲ? ಬಾಲ ಎಲ್ಲಿದ್ಯಾ? ಈ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಎಲ್ಲೋ ತೊಲಗಿ ಹೋಗಿದ್ದಾರೆ. ನಾನು ಈ ಟೈಮಲ್ಲೇ ಬಂದು ನನ್ನನ್ನು ಕರ್ಕೊಂಡು ಹೋಗಬೇಕಿತ್ತು.
ಇದೇ ಸರಿಯಾದ ಟೈಮ್. ಸಾರಿ ದಿವ್ಯಾ, ಈ ಸಲ ನಿನಗೆ ಪ್ಲ್ಯಾನ್ ಬಗ್ಗೆ ಇನ್ಫಾರ್ಮ್ ಮಾಡದೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಈಗ ಲೈಟ್ ಆಫ್ ಆಗುತ್ತೆ. ಎಲ್ರಿಗೂ ಏನಾಯಿತು ಅಂತ ಗೊತ್ತಾಗೋ ಅಷ್ಟರಲ್ಲಿ ನೀನು ನನ್ನ ಜೊತೆ ಇಲ್ಲಿಂದ ದೂರ ಹೋಗಿರ್ತೀಯ. ಇವ್ರು ಯಾರ ಕೈಗೂ ನೀನು ಸಿಗಲ್ಲ. ಇವತ್ತಿಂದ, ಈ ಕ್ಷಣದಿಂದ ನೀನು ನನ್ನವಳು ಮಾತ್ರ. ಅಯ್ಯಯ್ಯೋ, ಕರೆಂಟ್ ಹೊರಟೋಗ್ಬಿಡ್ತಲ್ಲ. ಕಾರ್ತಿಕ್, ನೀ ಇಲ್ಲೇ ಇದೆಯಲ್ಲನಪ್ಪ? ಅಯ್ಯೋ, ಅವನೆಲ್ಲೂ ಹೋಗಿಲ್ಲ ಕಣೆ, ಇಲ್ಲೇ ಇದ್ದಾನೆ. ನೀವು ಸುಮ್ಮನೆ ಇರಿ, ಅಷ್ಟದ ಮೈ ನಿಮ್ಗೇನು ಗೊತ್ತಾಗತ್ತೆ? ಇದೇನಾದರೂ ಬಾಲನ್ ಪ್ಲಾನ್ ಇರ್ಬೋದಾ? ಬಾಲ ಅದೇನು ಪ್ಲಾನ್ ಅಂತ ನನಗೂ ಹೇಳಿಲ್ಲ. ಆದರೆ ಇಷ್ಟೊತ್ತಲ್ಲಿ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಗಿದೆ ಅಂದರೆ ಪಕ್ಕ ಇದು ಬಾಲಂದೇ ಪ್ಲಾನು. ಬಾಲ ನನ್ನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ. ಇಲ್ಲೇ ಎಲ್ಲೋ ಇದ್ದಾನೆ ಬಾಲ. ದಿವ್ಯಾ ಎಲ್ಲಿದ್ದಾಳೆ? ದಿವ್ಯಾ, ದಿವ್ಯಾ, ಎಲ್ಲಿ ಹೋಗ್ತಾಳೆ? ಅವಳೇನು ಚಿಕ್ಕ ಹುಡುಗಿನ? ಬರ್ತಾಳೆ ಬಿಡು. ಅಮ್ಮ, ನಾನು ನೋಡ್ತೀನಮ್ಮ. ಬನ್ರೋ. ಅಬ್ಬಾ, ಸದ್ಯ ಕರೆಂಟ್ ಬಂತು.
ಅಲ್ಲ, ಟ್ರಿಪ್ ಆಗಿದ್ದಿದ್ರೆ ನಾನು ಮತ್ತೆ ಆನ್ ಮಾಡಿದಾಗಲೂ ಪವರ್ ಹೋಗಬೇಕಿತ್ತು. ಹಾಗಾಗಲಿಲ್ಲ. ಅಂದರೆ ಇದನ್ನು ಯಾರೋ ಬೇಕು ಅಂತಲೇ ಆಫ್ ಮಾಡಿದಾರಾ? ಹಾಗೆ ಯಾಕೆ ಮಾಡ್ತಾರೆ? ಅಂದರೆ ಬೇರೆ ಏನಾದರೂ ಪ್ಲ್ಯಾನ್ ನಡೀತಿರ್ಬೋದಾ? ಬಾಲ ಏನಾದರೂ ಬಂದಿರ್ಬೋದಾ? ದೇವ್ರ ದೊಡ್ಡ ಕರೆಂಟ್ ಬಂದ್ಬಿಡ್ತು. ನನಗೆ ಫಂಕ್ಷನಲ್ಲಿ ನಿಂತೋಗ್ಬಿಡ್ತು ಅಂತ ಗಾಬರಿ ಆಗ್ಬಿಟ್ಟಿತ್ತು. ಸಾಕು ಸುಮ್ಮನಿರಿ, ಏನೇನೋ ಮಾತಾಡಬೇಡಿ. ಯಾಕೆ ನಾನೇನೇ ಅಂದೆ? ಗಾಬರಿ ಆಗ್ಬಿಟ್ಟಿತ್ತು ಅಂದೆ. ತಪ್ಪ? ಅಮ್ಮ ಬುದ್ಧಿ ಹೇಳಕ್ಕೆ ಹೋಗ್ಬೇಡಮ್ಮ. ಫಂಕ್ಷನು ಅಂತೂ ನೋಡಿದೆ ಏನೇನೋ ಮಾತಾಡ್ತಾನೆ ಬುದ್ಧ ಅಪ್ಪ. ಅವಳಿಗೆ ಕರೆಂಟ್ ಬಂದ್ಬಿಡ್ತಲ್ಲ, ಶುರು ಮಾಡ್ಕೊ. ಮಾಡಮ್ಮ, ಮಾಡು ಮಾಡು ಮಾಡು, ಚೆನ್ನಾಗಿ ಮಾಡ್ತೀವಿ, ಮಾಡು. ಅಲ್ಲೇನೆ ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಸುತ್ತ ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ಸ್ ತರ ನಿಂತಿದ್ದೀರಲ್ಲ. ಹೌದು, ನಾವು ಸೆಕ್ಯೂರಿಟಿನೇ. ಅದಕ್ಕೆ ಹೀಗೆ ನಿಂತಿರೋದು. ನೀನು ನಮ್ಮಿಂದ ಎಲ್ಲೂ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ. ನೀನು ನಮ್ಮಿಂದ ಸ್ವಲ್ಪ ದೂರ ಇರ್ಬೋದು ದಿವ್ಯಾಕ. ನಮ್ಮ ಕಣ್ ತಪ್ಪಿಸಿ ಎಲ್ಲೂ ಹೋಗೋಕ್ಕಾಗಲ್ಲ. ಎಲ್ಲಿಗೋ ಅಂದರೆ ನಾನು ಎಲ್ಲಿಗೆ ಹೋಗ್ತೀನಿ? ಹೋಗೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ದೆ. ಚಾನ್ಸ್ ಸಿಕ್ಕಿದ್ದಕ್ಕೆ ತಾನೇ ಸ್ಟೇಜ್ ಕಡೆ ಹೊರಟೋಳು ವಾಪಸ್ ಇಲ್ಲಿಗೆ ಬಂದು ನಿಂತಿರೋದು. ನೋಡು ದಿವ್ಯಾಕ, ಸತ್ಯ ನಮಗೆ ನೀನು ಜವಾಬ್ದಾರಿ ವಹಿಸಿದ್ದಾಳೆ. ಅದನ್ನು ಬಿಟ್ಟು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅದು ನಡೆಯಲ್ಲ, ತಿಳ್ಕೊ. ಹುಚ್ಚಿಡ್ದಿದ್ಯಾ ನಿನಗೆ? ಈ ಕಿತ್ತೋಗಿರೋ ಗ್ಯಾಂಗ್ ಜೊತೆ ನೀನು ಸೇರ್ಕೊಂಡಿದ್ಯಲ್ಲ, ಯಾಕೆ ಬಾಯ್ಗೆ ಬಂದಂಗೆ ಮಾತಾಡ್ತಿದ್ಯಾ? ನಾನು ಕಾರ್ತಿಕ್ನೇ ಮದುವೆ ಆಗ್ತೀನಿ. ನೀನು ಅಂದ್ಕೊಂಡಿರೋ ಹಾಗೆಲ್ಲ ಏನೂ ಇಲ್ಲ. ನನಗೆ ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಏನ್ರ ಇದು? ದಿವ್ಯಕ್ಕನೇ ಕಾರ್ತಿಕ್ನ ಮದುವೆ ಆಗ್ತೀನಿ ಅಂತಿದ್ದಾಳೆ. ನಾವು ಹಾಗೆ ತಿಳ್ಕೊಳ್ಳಿ ಅಂತ ಸುಳ್ಳು ಹೇಳ್ತಿದ್ದಾಳೆ ಅವಳು. ನಾವು ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರಬೇಕು. ಇಲ್ಲೇನೋ ಪ್ರಾಬ್ಲಮ್ ನಡೆಯೋ ಸೂಚನೆ ಇದೆ, ಗೊತ್ತಾಯ್ತಾ? ಅವನು ಹೇಗೆ ಬರ್ತಾನೆ? ಜೈಲಲ್ಲಿದ್ದಾನಲ್ವಾ? ಅವನಿಗೆ ಬೇಲೇನಾದರೂ ಸಿಕ್ಕಿರ್ಬೋದಾ? SI ಕಾಲ್ ಮಾಡಿ ಬಾಲನ್ ಬಗ್ಗೆ ವಿಚಾರಿಸೋದೇ ಒಳ್ಳೆಯದು. ಚಾನ್ಸ್ ತಗೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಯಾಮಾರಿದ್ರೂ ದೊಡ್ಡ ಅನಾಹುತಾನೇ ಆಗಿಬಿಡುತ್ತೆ. ಕಾಲ್ ಬೇರೆ ಕನೆಕ್ಟ್ ಆಗ್ತಿಲ್ಲ. ಅರ್ಜೆಂಟ್ ಇದ್ದಾಗಲೇ ಹೀಗಾಗತ್ತೆ. ಏನು ಮಾಡೋದು ಇವಾಗ? ಈ ಜಾಗದಲ್ಲಿ ಸಿಗ್ನಲ್ಲೇ ಸಿಗಲ್ಲ ಅನ್ಸುತ್ತೆ.